ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಶೇರ್ ಕಮೆಂಟ್ ಕೂಡ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನಾನಿವತ್ತು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ನನ್ನ ಅಪ್ಪು ಅಮ್ಮ ನೋಡಿದ್ರಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಸೊ ಅಲ್ಲಿಂದ ಹೋಗ್ತಾ ಬ್ರಿಗೇಡ್ ಗೇಟ್ ವೇಸ್ ಕಾಣುತ್ತೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹಂಗೆ ವ್ಯೂ ನೋಡ್ಕೊತಾ ಆಟೋದಲ್ಲಿ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಮೊದಲು ನಾವು ಚಿಕ್ಕ ಹುಡುಗರಲ್ಲಿ ಬೆಂಗಳೂರಿಗೆ ಬಂದರೆ ಬಿಲ್ಡಿಂಗ್ಗಳನ್ನ ತಲೆ ಎತ್ತಿ ನೋಡ್ತಾಯಿದ್ವಿ. ಸೊ ಈಗಂತೂ ಕೇಳಲೇಬೇಕಿಲ್ಲ, ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಬ್ರಿಗೇಡ್ ಗೇಟ್ ವೇಯಿಂದ ನೆಕ್ಸ್ಟು ಮೆಟ್ರೋ ಸಿಗುತ್ತೆ. ಸೊ ನಾವು ಮೆಟ್ರೋನ ನೋಡಿಕೊಂಡು ಮತ್ತು ಓರಿಯನ್ ಮಾಲ್ ಸಿಗುತ್ತೆ. ಓರಿಯನ್ ಮಾಲ್ನ ನೋಡಿಕೊಂಡು ನಾವು ಹೋಗ್ತಾಯಿದ್ವಿ. ಈಗ ರೀಸೆಂಟಾಗಿ ಬೈರಾದೇವಿ ಫಿಲಮ್ನ ನೋಡಲಿಕ್ಕೆ ನಾವು ಓರಿಯನ್ ಮಾಲ್ಗೆ ಬಂದಿದ್ವಿ. ಅದು ಬಿಟ್ಟರೆ ಮತ್ತೆ ನಾವು ಹೋಗೇ ಇಲ್ಲ. ಸೊ ಹಾಗಾಗಿ ಹಿಂಗೆ ಹೋಗ್ತಾ ನೋಡಿಕೊಂಡು ಆಚೆಯಿಂದನೇ ನೋಡ್ಕೊತ ಹೋಗ್ತಾಯಿದ್ವಿ. ಅಮ್ಮ ಅಪ್ಪು ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾರೆ, ಅಮ್ಮ ಮನೆಗೆ ಹೋಗ್ತೀನಿ ಅಂತ. ಹಾಗಾಗಿ ನೋಡ್ಕೊತ ಹೋಗ್ತಾಯಿದ್ದೀನಿ. ಮತ್ತು ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಹಂಗಾಗಿ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲಿಂದ ಕಂಟಿನ್ಯೂಸ್ ಹಾಕ್ತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಲಿಕ್ಕೆ. ಆ್ಯಂಡ್ ಇವಾಗ ಇಲ್ಲಿಂದ ನಾವು ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ, ಕ್ವಾರ್ಟರ್ಸ್ಗೆ. ಸೊ ಈಗ ಕ್ವಾರ್ಟರ್ಸ್ ಎಂಟ್ರಿ ಆಗ್ತಾಯಿದ್ವಿ. ಕ್ವಾರ್ಟರ್ಸ್ ಒಳಗಡೆ ಅದರ್ಸ್ಗೆ ಎಂಟ್ರಿ ಇಲ್ಲ. ಇಲ್ಲಿ ಯಾರು ಕ್ವಾರ್ಟರ್ಸಲ್ಲಿದ್ದಾರೆ ಅವರಿಗಷ್ಟೇ ಎಂಟ್ರಿ ಇರುತ್ತೆ. ಸೊ ಅಲ್ಲೇ ಫಸ್ಟ್ ಸಿಗುತ್ತೆ KV ಸ್ಕೂಲ್ ಸಿಗುತ್ತೆ. KV ಸ್ಕೂಲ್ ನನ್ನ ಮಗಳೂ KV ಸ್ಕೂಲಲ್ಲೇ, ಬಟ್ ಇಲ್ಲಲ್ಲ, ಮೆಜೆಸ್ಟಿಕಲ್ಲ, ಯಶವಂತಪುರಲ್ಲಿ ಓದ್ತಿದ್ದಾಳೆ. ಯಶವಂತಪುರ ರೈಲ್ವೆ ಕ್ವಾರ್ಟರ್ಸ್ ಇದೆಯಲ್ವ, ಅಲ್ಲಿ KV ಅಲ್ಲೇ ಓದ್ತಿದ್ದಾಳೆ. ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೊರಟ್ವಿ. ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ ತಕ್ಷಣವೇ ಚಿಕ್ಕಪೇಟೆಗೆ ಹೊರಟ್ವಿ. ಮನೆಯಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಹೋಗಿದ ತಕ್ಷಣ ಅಮ್ಮನ್ನ ರೆಡಿ ಮಾಡಲಿಕ್ಕೆ ಹೇಳ್ಕೊಂಡಿದ್ದೆ. ಸೊ ಅಮ್ಮ ರೆಡಿಯಾಗಿದ್ದರು. ಅಲ್ಲಿಂದ ಅಮ್ಮನ ಕರ್ಕೊಂಡು ಚಿಕ್ಕಪೇಟೆಗೆ ಎಂಟ್ರಿ ಆದ್ವಿ. ಚಿಕ್ಕಪೇಟೆ ಒಳಗೆ ಹೋಗಿದ ತಕ್ಷಣ ಜಗಮಗ ಅಂತ ಲೈಟೆಲ್ಲ ನೋಡಿಕೊಂಡು ಅಲ್ಲಿ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ. ಆಮೇಲೆ ಅಲ್ಲಿ ಜನ ಅಂತೂ ತುಂಬ ಜನ ಇರ್ತಾರೆ. ಹಾಗಾಗಿ ನಮಗೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಟ್ ನಾವು ಇಲ್ಲಿಂದನೇ ಆಟೋದಲ್ಲಿ ಹೋಗಿದ್ರಿಂದ ಡೈರೆಕ್ಟ್ ಶಾಪಿಂಗ್ ಸ್ಟ್ರೀಟ್ ಹತ್ರನೇ ಹೋಗಿ ಡ್ರಾಪ್ ತೊಗೊಂಡ್ವಿ. ಮತ್ತು ಸ್ಟಾರ್ಟಿಂಗಿಂದನೇ ತುಂಬ ಜನ ಇರ್ತಾರೆ. ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರಲ್ವ, ಹಂಗಾಗಿ ಜನ ಅಲ್ಲಿಂದನೇ ಇರ್ತಾರೆ, ನೋಡ್ತಾ ಇದ್ದೀರಲ್ವ. ಆಮೇಲೆ ಲೈಟ್ಸ್, ಮೊದಲೆಲ್ಲ ಲೈಟ್ಸ್ ಅಂಗಡಿಗಳು ಕಮ್ಮಿ ಇದ್ವು, ಈಗಂತೂ ತುಂಬ ಲೈಟ್ ಅಂಗಡಿಗಳಾಗ್ಬಿಟ್ಟಿದ್ದಾವೆ.